ಯಾವ್ದನ್ ಮಾಡಬೇಕು? ಕಾಶನ್ ಅದು ಪಾರ್ಕಿಂಗ್ ಲೈಟು. ಎಲ್ಲಾಗಬೇಕು? ಮತ್ತೆ ಯಾವಾಗಲಾದ್ರೂ ಹಾಕೋಣ? ಮತ್ತೆ ಯಾವಾಗಲಾದ್ರೂ ಹಾಕೋಣ? ಇಲ್ಲ ಎಲ್ಲ ಹೋಗ್ತಾ ಇದ್ದೀನಿ, ಮತ್ತೆ ಹಾಕೋಣ. ಓಕೆ ಬಾಯ್. ಹುಡುಗರಿಗೆ ಖುಷಿ ಗಾಡಿ ನೋಡಿದ್ರೆ. ಓಹೋ, ಏನು ಗುರು ಇದೆಲ್ಲ ಪ್ರಾಬ್ಲಮ್ ಇಲ್ಲಿ. ಡೂಕಲ್ಲಿರುವಾಗ ಆರಾಮಾಗಿ ಹೊಡೆದ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಮಿರರ್ಸ್ ಟಚ್ ಆಗುತ್ತೆ ಸ್ವಲ್ಪ ಯಾಮಾರಿದ್ರೆ. ಇವತ್ತು ವೀಕೆಂಡ್ ಬೇರೆನಾ, ಹೊಸಕೋಟೆ ಹತ್ರ ಫುಲ್ ಜಾಮ್ ಆಗಿರುತ್ತೆ ಗುರು. ಅದೊಂದು ಹತ್ರ ಮಿಸ್ ಮಾಡಿಕೊಂಡ್ರೆ ಮನೆ ಸೇರ್ಕೊಂಡ್ಬಿಡ್ತೀನಿ. ಇದ್ರಿಗೆ ಕ್ವಿಕ್ ಶಿಫ್ಟರ್ ಆಪ್ಷನ್ ಇದ್ದರೆ ಪಕ್ಕ ಇನ್ಸ್ಟಾಲ್ ಮಾಡಿಸ್ತೀನಿ ಗುರು. ಹಳೆ ವೀಡಿಯೋದಲ್ಲಿ ಸ್ಪೀಡೆಲ್ಲ ಟೆಸ್ಟ್ ಮಾಡಿದ್ನಲ್ಲ, ಸೊ ನನಗೆ ಅರ್ಥ ಆಯಿತು ಕ್ವಿಕ್ ಶಿಫ್ಟರು ಆಟೋ ಬ್ಲಿಪ್ಪರು ಯೂಸ್ ಆಗುತ್ತೆ ಪಕ್ಕ ಬೈಕ್ಗೆ ಅಂತ. ನೋಡಿ ಇಲ್ಲೂ ದೂರ್ಕೊಂಡು ಹೊರಟೋಗ್ತಾ ಇದ್ದೆ, ಇಲ್ಲಿ ರೈಟ್ ಸೈಡಲ್ಲಿ. ಇವಾಗ ಆಗಲ್ಲ ತಮ್ಮಿ. ಮಿರರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಗುರು, ಸರಿಯಾಗಿ ಕಾಣಿಸ್ತಾ ಇಲ್ಲ ಹಿಂದೆ ಬರೋರು. ಓಹೋ, ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅಕ್ಕ ಪೈಪೇ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಇರಪ್ಪ, ಮಿರರ್ ಸ್ವಲ್ಪ ಸೆಟ್ ಮಾಡಬೇಕು, ಸೆಟ್ ಮಾಡ್ಕೊಂಬಿಡೋಣ. ಕಾಣಿಸ್ತಾ ಇಲ್ಲ ಸರಿಯಾಗಿ. ರೈಟ್ ಸೈಡ್ದು ಓಕೆ, ಲೆಫ್ಟ್ ಸೈಡ್ದು ಓಕೆ. ಮೇಯ್ನು ರೈಟ್ ಸೈಡ್ದು ಒಳ್ಳೆ ವ್ಯೂ ಕೊಡಬೇಕು ಗುರು, ಅದೇ ತುಂಬ ಮ್ಯಾಟ್ರ್ ಆಗೋದು ರೈಟ್ ಸೈಡ್ ಮಿರರ್. ಓಹೋ, ಏನು ವೆಹಿಕಲ್ಸ್ ಗುರು. ಅಂದಾಗೆ ನಿಮಗೆ ಹೇಳೋದೇ ಮರ್ತೋದೆ, ಊರಿಗೆ ಹೋಗ್ತಾ ಇದ್ದೀನಿ ಇವಾಗ. ಸ್ಯಾಟರ್ಡೇ ಈವ್ನಿಂಗ್ ಆಗಿದೆ. ಇವತ್ತು ಹೋಗಿ ಆದರೆ ಮಂಡೇ ಮಾರ್ನಿಂಗು, ಇಲ್ಲ ಅಂದರೆ ನಾಳೆ ಈವ್ನಿಂಗ್ ಬರ್ತೀನಿ. ಐ ಮೀನ್ ಸಂಡೇ ಈವ್ನಿಂಗ್. ಓಹೋ, ಇವನೇ ಒಂದು ರಿಂಗ್ ಹೋಗೇ ಬಿಡ್ತಾ ಇದ್ದಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು ಟ್ರಾಫಿಕ್ಕು. ಇಲ್ಲೊಂದು ಹತ್ರ ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಆರಾಮಾಗಿ ಊರು ಸೇರ್ಕೊಂಡ್ಬಿಡ್ತೀನಿ. ಜಾಮ್ ಇರುತ್ತೆ ಆಬ್ವಿಯಸ್ಲಿ, ಸ್ವಲ್ಪ ಕಮ್ಮಿ ಇದ್ದರೆ ಬೆಟ್ರು. ಅದು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ ರೋಡ್ನ.
ಸುಮಾರು ದಿನ ಆಯಿತು ಗುರು, ಆಲ್ಮೋಸ್ಟ್ ಏನು 6 ತಿಂಗಳ ಮೇಲೆ ಇದೆ, ಹತ್ರ 1 ಇಯರ್ ಆಗ್ತಾ ಇದೆ. 1 ಇಯರ್ ಆಯಿತು ಅಂದ್ಕೊಳ್ಳಿ. ಅದು ಎಷ್ಟು ದಿನ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಇದನ್ನು. ಏನು ಅಷ್ಟೊಂದೇನು ಇಲ್ಲ ಗುರು, ವೆಹಿಕಲ್ಸು ಆರಾಮಾಗಿ ಹೋಗ್ತಾ ಇದೆ. ಸೊ ಈ ಥರ ಇದ್ದರೆ ಆರಾಮಾಗಿ ಏನು ತೊಂದರೆ ಇಲ್ಲ. ನೋಡಿ KTM ಇದ್ದಿದ್ರೆ ಆರಾಮಾಗಿ ಎತ್ಕೊಂಡು ನುಗ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಇದ್ರೂ ನುಗ್ಸ್ಬೋದು, ಆ ಮಿರರ್ ಫೋಲ್ಡ್ ಮಾಡಿದ್ರೆ ಅಗೈನ್ ತುಂಬ ರಿಸ್ಕಿ. ನನ್ನನ್ನು ಕೇಳಿದ್ರೆ ಇದು ಸಿಟಿಗೆ ಏನು ಅಷ್ಟೊಂದೇನು ಯೂಸ್ ಆಗಲ್ಲ ಗುರು. ಹೈವೇಸ್ ಏನಾದರೂ ವೀಕೆಂಡ್ ರೈಡ್ಸು ಆ ಥರ ಏನಾದರೂ ಮಾಡ್ತೀರ ಅಂದರೆ ಓಕೆ ತಗೋಬೋದು. ಇದು ಓಕೆ, ಬಟ್ 2024 ಮಾಡಲ್ ಬಂದಿದೆಯಲ್ಲ, ಇನ್ ಕೇಸ್ ನೀವೇನಾದರೂ ಅದನ್ನು ತಗೊಂಡ್ರೆ ಇದೇ ಬಾಡಿನೇ ಪ್ಲಸ್ ವಿಂಗ್ಲೆಟ್ಸ್ ಕೊಟ್ಟಿದ್ದಾನಲ್ಲ, ಅದು ಈ ಫೇರಿಂಗ್ಸ್ಗನ್ನ ಆಚೆ ಹೋಗಿದೆ. ಸೊ ಎಗೈನ್ ಇದ್ರಿಗನ್ನ ಸ್ವಲ್ಪ ಕಷ್ಟ ಅದು ಸಿಟಿ ಟ್ರಾಫಿಕಲ್ಲಿ. ನಮ್ಮ ಬೆಂಗಳೂರು ಮೊದಲೇ ಹೇಳಬೇಕಾ, ಬಂಪರ್ ಟು ಬಂಪರ್ ಟ್ರಾಫಿಕ್ಕು. ಅದರಲ್ಲಿ ಎಲ್ಲರೂ ಬೇಗ ಹೋಗಬೇಕು ಅಂತ ನುಗ್ತಾ ಇರ್ತಾರೆ. ಯಾವ ಟೈಮಲ್ಲಿ ಬಂದು ಯಾವ ನಿಗ್ತಾನೋ ಗೊತ್ತಾಗಲ್ಲ. ಮಿರರ್ ಫೋಲ್ಡ್ ಮಾಡಿಕೊಂಡ್ರೆ ನುಗ್ಕೊಂಡು ಹೋಗ್ಬೋದು. ಮಿರರ್ ಫೋಲ್ಡ್ ಮಾಡಿಲ್ಲ ಅಂದರೆ ನಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಬೇಡ ರಿಸ್ಕ್ ತಗೋಬೇಡ ಅಂತ. ಫಸ್ಟ್ ಟೈಮ್ ಊರಿಗೆ ಎತ್ಕೊಂಡು ಹೋಗ್ತಾ ಇರೋದು ಗಾಡಿನ. ತಗೊಂಡು ಎಷ್ಟು ವೀಕ್ ಆಯಿತು ಗುರು? 2 ವೀಕ್ ಆಯಿತಾ? ಹಾಂ, 2 ವೀಕ್ ಆಯಿತು ತಗೊಂಡು. ಬಟ್ ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇರೋದು ತಗೊಂಡ್ಮೇಲೆ. ಸೊ ಅದಕ್ಕೆ ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ವೈಟ್ ಬೋರ್ಡೇ ಗುರು, ಎಲ್ಲ ಬೋರ್ಡ್ ಯಾವುದೂ ಇಲ್ಲ. ಎಲ್ಲ ಸಿಟಿಯಿಂದ ಊರಿಗೆ ಹೋಗ್ತಾ ಇರ್ತಾರೆ ವೀಕೆಂಡು. ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಗುರು. ಇದು ಅದು ಏನು ಮಾಡ್ತಾಯಿದ್ದಾರೋ, ಅದು ಎಷ್ಟು ದಿನ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಆಂಬುಲೆನ್ಸ್ ಯಾವುದೋ ಬರ್ತಾ ಇದೆ ಈ ಟ್ರಾಫಿಕಲ್ಲಿ. ಓಹೋ, ಏನು ವೆಹಿಕಲ್ಸ್ ಗುರು, ಹೆವಿ ಇದೆ. ತುಂಬ ವೆಹಿಕಲ್ಸ್ ಇದೆ ಗುರು ರೋಡಲ್ಲಿ. ಮೇ ಬಿ ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಮೇ ಬಿ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋನ. ಯಾಕಂದರೆ ಗೋಪ್ರೋ ರೆಕಾರ್ಡ್ ಮಾಡುತ್ತೆ. ನಾನೇನು ಮಾಡಿದ್ದೀನಿ, ನನ್ನ ಹೆಲ್ಮೆಟ್ಗೆ ಸ್ಮೋಕ್ ಅಡ್ವೈಸರ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಬೆಳಕಿದ್ದಂಗೆ ನನಗೆ ಫುಲ್ ಕತ್ಲ ಥರ ಕಾಣಿಸ್ತಾ ಇದೆ. ಸೊ
ನಾನಿನ್ನು ವೈಸರ್ ತೆಗೆದ್ರೆ ವಿನ್ನಾಯ್ಸ್ ಹೆವಿ ಹೊಡಿಯತ್ತೆ. ಮೇ ಬಿ ಆಗಲ್ಲ ವ್ಲಾಗ್ ಮಾಡೋಕ್ಕೆ. ಇನ್ನೂ ನಾಟ್ಯ ಆಡ್ಕೊಂಡು ಹೋಗು.